2 ಅರಸುಗಳು ಅಧ್ಯಾಯ 25. ಚಿದ್ಕೀಯನು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ವಿರೋಧವಾಗಿ ತಿರುಗಿ ಬಿದ್ದದರಿಂದ ಅವನು ಚಿದ್ಕೀಯನ ಆಳಿಕೆಯ 9ನೆಯ ವರ್ಷದ 10ನೆಯ ತಿಂಗಳಿನ 10ನೆಯ ದಿನದಲ್ಲಿ ಸರ್ವ ಸೈನ್ಯ ಸಹಿತನಾಗಿ ಯೆರೂಸಲೇಮಿಗೆ ಬಂದು ಅಲ್ಲಿ ಪಾಳೆಯ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದಿಬ್ಬವನ್ನು ಮಾಡಿ ಚಿದ್ಕೀಯನ ಆಳಿಕೆಯ 11ನೆಯ ವರ್ಷದವರೆಗೆ ಅದಕ್ಕೆ ಮುತ್ತಿಗೆ ಹಾಕಿದನು. ಘೋರ ಕ್ಷಾಮದ ದಿಸೆಯಿಂದ ಪಟ್ಟಣದಲ್ಲಿರುವವರಿಗೆ ಆಹಾರ ಸಿಕ್ಕದೆ ಹೋಯಿತು. ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದ ಕಸ್ದೀಯರು 11ನೆಯ ವರ್ಷದ 4ನೆಯ ತಿಂಗಳಿನ 9ನೆಯ ದಿವಸ ಪೌಳಿಗೋಡೆಯಲ್ಲಿ ಒಂದು ದ್ವಾರವನ್ನು ಮಾಡಿದ್ದರಿಂದ ಒಳಗಿದ್ದ ಅರಸನೂ ಅವನ ಎಲ್ಲ ಸೈನಿಕರು ಅದೇ ರಾತ್ರಿಯಲ್ಲಿ ಅರಸನ ತೋಟದ ಬಳಿಯಲ್ಲಿರುವ ಬಾಗಲಿನಿಂದ ಓಡಿ ಹೋದರು. ಅದು 2 ಗೋಡೆಗಳ ಮಧ್ಯದಲ್ಲಿತ್ತು. ಅರಸನು ಅರಾಬಾ ಎಂಬ ತಗ್ಗಾದ ಪ್ರದೇಶದ ಮಾರ್ಗವಾಗಿ ಓಡಿ ಹೋಗುತ್ತಿರುವಾಗ ಕಸ್ದೀಯರ ಸೈನ್ಯದವರು ಅವನನ್ನು ಹಿಂದಟ್ಟಿ ಯೆರಿಕೋವಿನ ಬಯಲಿನಲ್ಲಿ ಹಿಡಿದರು. ಅಷ್ಟರಲ್ಲಿ ಅವನ ಎಲ್ಲ ಸೈನಿಕರು ಅವನನ್ನು ಬಿಟ್ಟು ಚದರಿ ಹೋಗಿದ್ದರು. ಅನಂತರ ಕಸ್ದೀಯರು ಅವನನ್ನು ರಿಬ್ಲದಲ್ಲಿದ್ದ ತಮ್ಮ ಅರಸನ ಬಳಿಗೆ ತೆಗೆದುಕೊಂಡು ಬಂದು ಅವನಿಗೆ ಶಿಕ್ಷೆಯನ್ನು ವಿಧಿಸಿದರು. ಅವನ 2 ಮಕ್ಕಳನ್ನು ಅವನ ಎದುರಿನಲ್ಲಿಯೇ ವಧಿಸಿ ಅವನಿಗೆ ಬೇಡಿ ಹಾಕಿ 2 ಕಣ್ಣುಗಳನ್ನು ಕಿತ್ತು ಬಾಬೆಲಿಗೆ ತೆಗೆದುಕೊಂಡು ಹೋದರು. 5ನೆಯ ತಿಂಗಳಿನ 7ನೆಯ ದಿನದಲ್ಲಿ, ಅಂದರೆ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಆಳಿಕೆಯ 19ನೆಯ ವರ್ಷದಲ್ಲಿ, ಬಾಬೆಲಿನ ಅರಸನ ಸೇವಕನೂ ಕಾವಲು ದಂಡಿನ ಅಧಿಪತಿಯೂ ಆಗಿದ್ದ ನೆಬೂಜರದಾನನೆಂಬವನು ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನೂ ಅರಮನೆಯನ್ನೂ ಯೆರೂಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು. ಅವನ ಜೊತೆಯಲ್ಲಿ ಬಂದಿದ್ದ ಕಸ್ದೀಯ ಸೈನ್ಯದವರು ಯೆರೂಸಲೇಮಿನ ಸುತ್ತು ಗೋಡೆಗಳನ್ನು ಕೆಡವಿದರು. ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನು ಪಟ್ಟಣದಲ್ಲಿ ಉಳಿದವರನ್ನು, ಮೊದಲೇ ಬಾಬೆಲಿನ ಅರಸನ ಮರೆಹೊಕ್ಕವರನ್ನು, ಬೇರೆ ಎಲ್ಲ ಜನರನ್ನು ಸೆರೆಯೊಯ್ದನು. ಹೊಲಗಳನ್ನು, ದ್ರಾಕ್ಷೆ ತೋಟಗಳನ್ನು ವ್ಯವಸಾಯ ಮಾಡುವುದಕ್ಕಾಗಿ ದೇಶದ ಜನರಲ್ಲಿ ಕೇವಲ ಬಡವರನ್ನು ಮಾತ್ರ ಬಿಟ್ಟು ಹೋದನು. ಕಸ್ದೀಯರು ಯೆಹೋವನ ಆಲಯದ ಬಳಿಯಲ್ಲಿದ್ದ ತಾಮ್ರದ ಕಂಬಗಳನ್ನು, ಪೀಠಗಳನ್ನು, ಸಮುದ್ರವೆನಿಸಿಕೊಂಡ ಪಾತ್ರೆಯನ್ನು ಒಡೆದು ಅವುಗಳ ತಾಮ್ರವನ್ನು, ದೇವಾಲಯದ ಸೇವೆಗಾಗಿ ಉಪಯೋಗಿಸುತ್ತಿದ್ದ ಬೋಗುಣಿ, ಸಲಿಕೆ, ಕತ್ತರಿ, ಧೂಪಾರತಿ ಮೊದಲಾದ ತಾಮ್ರದ ಸಾಮಾನುಗಳನ್ನು ಬಾಬೆಲಿಗೆ ತೆಗೆದುಕೊಂಡು ಹೋದರು. ಕಾವಲು ದಂಡಿನ ಅಧಿಪತಿಯು ಬೆಳ್ಳಿ ಬಂಗಾರದ ಅಗ್ಗಿಷ್ಟಿಗೆ, ಬಟ್ಟಲು ಮೊದಲಾದವುಗಳನ್ನು ತೆಗೆದುಕೊಂಡನು. ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ 2 ಕಂಬಗಳು, ಸಮುದ್ರವೆನಿಸಿಕೊಂಡ ಪಾತ್ರೆಯು, ಪೀಠಗಳು ಇವುಗಳಿಗೆ ಲೆಕ್ಕವಿಲ್ಲದಷ್ಟು ತಾಮ್ರ ಹಿಡಿದಿತ್ತು. ಪ್ರತಿಯೊಂದು ಕಂಬವು 18 ಮೊಳ ಎತ್ತರವಿತ್ತು. ಪ್ರತಿಯೊಂದರ ಮೇಲೆ 3 ಮೊಳ ಎತ್ತರವಾದ ಒಂದು ತಾಮ್ರದ ಕುಂಭವಿತ್ತು. ಆ ಕುಂಭಗಳ ಮೇಲೆ ಸುತ್ತಲೂ ತಾಮ್ರದ ಜಾಲರಿಯೂ ದಾಳಿಂಬ ಹಣ್ಣುಗಳು ಇದ್ದವು. ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನು ಹಿಡಿದುಕೊಂಡು ಹೋದ ಜನರಲ್ಲಿ ಮಹಾಯಾಜಕನಾದ ಸೆರಾಯನು, 2ನೆಯ ತರಗತಿಯ ಯಾಜಕನಾದ ಚೆಫನ್ಯನು, 3 ಮಂದಿ ದ್ವಾರಪಾಲಕರು, ಸೈನ್ಯ ಸಂಬಂಧವಾದ ಎಲ್ಲ ವ್ಯವಸ್ಥೆಯನ್ನು ಮಾಡುವ ಕಂಚುಕಿ, ಪಟ್ಟಣದಲ್ಲಿ ಉಳಿದಿದ್ದ ಅರಸನಿಗೆ ಆಪ್ತರಾಗಿದ್ದ 5 ಮಂದಿ ಮಂತ್ರಿಗಳು, ಯುದ್ಧಕ್ಕೆ ಹೋಗತಕ್ಕವರ ಪಟ್ಟಿಯನ್ನು ಮಾಡುವ ಸೇನಾಪತಿಯ ಲೇಖಕನು, ಪಟ್ಟಣದಲ್ಲಿದ್ದ 60 ಮಂದಿ ರೈತರು ಇದ್ದರು. ಅವನು ಇವರನ್ನೆಲ್ಲ ತೆಗೆದುಕೊಂಡು ಹೋಗಿ ಹಮಾತ್ ಪ್ರದೇಶದ ರಿಬ್ಲದಲ್ಲಿದ್ದ ಬಾಬೆಲಿನ ಅರಸನಿಗೆ ಒಪ್ಪಿಸಲು ಅವನು ಇವರನ್ನು ಅಲ್ಲಿಯೇ ಕೊಲ್ಲಿಸಿದನು. ಹೀಗೆ ಯೆಹೂದ್ಯರು ಸೆರೆಯವರಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ತಾನು ಯೆಹೂದ ದೇಶದಲ್ಲಿ ಉಳಿಸಿದ ಜನರ ಮೇಲೆ ಅಹೀಕಾಮನ ಮಗನೂ ಶಾಫಾನನ ಮೊಮ್ಮಗನೂ ಆದ ಗೆದಲ್ಯ ಎಂಬವನನ್ನು ಅಧಿಪತಿಯನ್ನಾಗಿ ನೇಮಿಸಿದನು. ತಪ್ಪಿಸಿಕೊಂಡು ಉಳಿದಿದ್ದ ಯೆಹೂದ ಸೇನಾಪತಿಗಳು ಗೆದಲ್ಯನು ಬಾಬೆಲಿನ ಅರಸನಿಂದ ಅಧಿಪತಿಯಾಗಿ ನೇಮಿಸಲ್ಪಟ್ಟನೆಂಬ ವರ್ತಮಾನವನ್ನು ಕೇಳಿ ತಮ್ಮ ಜನರೊಡನೆ ಮಿಚ್ಪದಲ್ಲಿ ವಾಸವಾಗಿದ್ದ ಅವನ ಬಳಿಗೆ ಹೋದರು. ಅವರು ಯಾರೆಂದರೆ ನೆತನ್ಯನ ಮಗನಾದ ಇಷ್ಮಾಯೇಲನು, ಕಾರೇಹನ ಮಗನಾದ ಯೋಹಾನಾನ್, ನೆಟೋಫದವನೂ ತನ್ಹುಮೆತನ ಮಗನೂ ಆದ ಸೆರಾಯನು, ಮಾಕಾ ಊರಿನವನಾದ ಯಾಜನ್ಯನು ಇವರೇ. ಗೆದಲ್ಯನು ಇವರಿಗೂ ಇವರ ಜನರಿಗೂ, ಕಸ್ದೀಯರ ಸೈನ್ಯದವರಿಗೆ ಹೆದರಬೇಡಿರಿ, ಬಾಬೆಲಿನ ಅರಸನಿಗೆ ಒಳಗಾಗಿದ್ದು ಇಲ್ಲಿಯೇ ವಾಸಿಸಿರಿ,
ಆಗ ನಿಮಗೆ ಸುಖವಾಗುವುದು ಎಂದು ಆಣೆಯಿಟ್ಟು ಹೇಳಿದನು. ಆದರೆ 7ನೆಯ ತಿಂಗಳಿನಲ್ಲಿ ರಾಜವಂಶದವನು, ಎಲೀಷಾಮನ ಮೊಮ್ಮಗನೂ ನೆತನ್ಯನ ಮಗನೂ ಆದ ಇಷ್ಮಾಯೇಲನು 10 ಮಂದಿ ಆಳುಗಳೊಡನೆ ಬಂದು ಗೆದಲ್ಯನನ್ನು ಅವನ ಸಂಗಡ ಮಿಷ್ಬದಲ್ಲಿದ್ದ ಯೆಹೂದ್ಯರನ್ನು ಕಸ್ದೀಯರನ್ನು ಸಂಹರಿಸಿದನು. ಆಗ ಎಲ್ಲ ಚಿಕ್ಕವರು ದೊಡ್ಡವರು ಸೇನಾಪತಿಗಳು ಕಸ್ದೀಯರಿಗೆ ಹೆದರಿ ಐಗುಪ್ತಕ್ಕೆ ಓಡಿಹೋದರು. ಎವಿಲ್ಮೆರೋದಕನು ತಾನು ಪಟ್ಟಕ್ಕೆ ಬಂದ ಮೊದಲನೆಯ ವರ್ಷದಲ್ಲಿ, ಅಂದರೆ ಯೆಹೂದದ ಅರಸನಾದ ಯೆಹೋಯಾಕೀನನ ಸೆರೆಯ 37ನೆಯ ವರ್ಷದ 12ನೆಯ ತಿಂಗಳಿನ 27ನೆಯ ದಿನದಲ್ಲಿ ಯೆಹೋಯಾಕೀನನನ್ನು ಸೆರೆಮನೆಯಿಂದ ಬಿಡಿಸಿ ಅವನನ್ನು ಮೇಲಕ್ಕೆ ಎತ್ತಿದನು. ಅವನೊಡನೆ ಪ್ರೀತಿಯಿಂದ ಮಾತಾಡಿ ತನ್ನ ಸಂಗಡ ಬಾಬೆಲಿನಲ್ಲಿದ್ದ ಎಲ್ಲ ಅರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. ಯೆಹೋಯಾಕೀನನು ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ ಜೀವದಿಂದಿರುವವರೆಗೂ ಅರಸನ ಪಂಕ್ತಿಯಲ್ಲಿ ಊಟ ಮಾಡಿದನು. ಅವನು ಬದುಕಿರುವವರೆಗೂ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಅರಸನಿಂದಲೇ ದೊರಕುತ್ತಿದ್ದವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು, ಹೌದು, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಮನುಷ್ಯರ ವಾಕ್ಯ ಅಲ್ಲ, ಮನುಷ್ಯರ ಮಾತುಗಳು ತಾತ್ಕಾಲಿಕವಾದದ್ದು. ಆದರೆ ಮತ್ತಾಯ 24:35 ಪ್ರಕಾರವಾಗಿ ಭೂಮಿ ಆಕಾಶ ನಾಶವಾಗುವುದು, ದೇವರ ಮಾತುಗಳು ಎಂದಿಗೂ ನಾಶವಾಗುವುದಿಲ್ಲ. ಅಂಥ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಧ್ಯಾನ ಮಾಡ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ 25ನೇ ಅಧ್ಯಾಯ. ಅದು ಕೊನೆ ಅಧ್ಯಾಯ 2ನೇ ಅರಸುಗಳ ಗ್ರಂಥದಲ್ಲಿ. ಆದ ಕಾರಣ 25ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 24ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಯೆಹೋಯಾಕೀಮನು, ಅವನು ಅರಸನಾಗಿದ್ದವನು, ಹೌದು 11 ವರ್ಷ ಆಳಿಕೆ ಮಾಡಿದನು. ಆದರೂ ಕೂಡ ಅವನು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ಅಧೀನನಾಗಿ, ಗುಲಾಮನಾಗಿ, ಕಂಟ್ರೋಲ್ನಲ್ಲಿ ಇದ್ದಂಥ ವ್ಯಕ್ತಿಯಾಗಿದ್ದನು. ಹೌದು, ಆ ರೀತಿಯಾಗಿದ್ದಾಗ 3 ವರ್ಷ ಆದಮೇಲೆ ಅವನು ತಿರುಗಿ ಬೀಳ್ತಾನೆ. ತಿರುಗಿ ಬಿದ್ದಾಗ ಮತ್ತೆ ಅವನನ್ನು ಖಂಡಿತವಾಗಿ ಅವನಿಗಾಗುವಂಥ ನಷ್ಟ ಭಾಳ ಆಯಿತು. ಯಾಕಂತೇಳಿದ್ರೆ ಅವನು ಅನಂತರ ಸತ್ತೋಗ್ತಾನೆ. ಸತ್ತೋದ ಮೇಲೆ ಅವನ ಮಗನಾದ ಯೆಹೋಯಾಕೀನನು, ಕೀಮ ಬೇರೆ ಕೀನ ಬೇರೆ. ಯೆಹೋಯಾಕೀಮ ಅಂತ ಹೇಳಿದ್ರೆ ಯೆಹೋವನು ಅವನನ್ನು ಎಬ್ಬಿಸುವನು ಎಂಬುದಾಗಿ ಅದರ ಅರ್ಥ. ಮತ್ತು ಯೆಹೋಯಾಕೀನ ಅಂತೇಳಿದರೆ ದೇವರು ಅವನನ್ನು ಸ್ಥಾಪಿಸುವನು. ವಾವ್! ಜೆಹೋವಾ ವಿಲ್ ಎಸ್ಟಾಬ್ಲಿಷ್, ಇವನ ಹೆಸರು ಯೆಹೋಯಾಕೀನನು. ದೇವರು ಅವನನ್ನು ಸ್ಥಾಪಿಸುವನು ಅಂತ ಹೇಳಿದಾಗ ನಿಜವಾಗಿ ಸ್ಥಾಪಿಸ್ತಾನ್ರಿ. ಅದು ಬಾಬೆಲ್ ದೇಶದಲ್ಲಿ ಸ್ಥಾಪಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಅದು ಹೇಗೆ? ಸ್ವಲ್ಪ ಹೊತ್ತಿನಲ್ಲಿ ನಾವು ನೋಡಲಿಕ್ಕಿದ್ದೇವೆ. 25ನೇ ಅಧ್ಯಾಯಕ್ಕೆ ಬಂದಾಗ ಇನ್ನೂ ಹೆಚ್ಚಾಗಿ ಯೆಹೋಯಾಕೀನನ ಬಗ್ಗೆ ಯಾವ ರೀತಿಯಾಗಿ ಅವನ ಹೆಸರಿಗೆ ತಕ್ಕಂತೆ ಯೆಹೋವನು ಅವನನ್ನು ಸ್ಥಾಪಿಸಿದನು ಅಂತ ನಾವು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಯೆಹೋಯಾಕೀನನನ್ನು ಸೆರೆ ಹಿಡಿದು ಅವನ ಜೊತೆಯಲ್ಲಿ ಅವನ ತಾಯಿ, ಪರಿವಾರದವರು, ಸೇನಾಪತಿಗಳು, ಕಂಚಿಕಿಗಳು ಇವರೆಲ್ಲರನ್ನ ಸೆರೆಯಾಗಿ ನೆಬೂಕದ್ನೆಚ್ಚರನು, ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಅವರನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ಅವನ ಸೈನ್ಯದವರು ಕರ್ಕೊಂಡು ಹೋಗ್ತಾರೆ. ಈಗ ರಾಜನ ಇರೋದಿಲ್ಲ. ಆದ ಕಾರಣ ಯೆಹೋಯಾಕೀನನ, ಅಂದರೆ ಯೆಹೋವನು ಸ್ಥಾಪಿಸುವವನು ಎಂಬವನ ಚಿಕ್ಕಪ್ಪ ಒಬ್ಬನಿರ್ತಾನೆ. ಅವನ ಹೆಸರು ಮಥನ್ಯ ಅಂತ ಹೇಳ್ಬಿಟ್ಟು, ಮಥನ್ಯನ ಹೆಸರನ್ನು ಬಾಬೆಲಿನ ಅರಸನ್ನು ಚೇಂಜ್ ಮಾಡಿಬಿಟ್ಟು ಚಿದ್ಕಿಯ ಅಂತ ಹೆಸರು ಕೊಟ್ಬಿಡ್ತಾನೆ. ಚಿದ್ಕಿಯ ಕೊಡೋ ಒಳ್ಳೆಯ ಹೆಸರು. ಯಾಕಂದರೆ ಯೆಹೋವನ ನೀತಿ, ಯೆಹೋವನ ನ್ಯಾಯ ಎಂಬುದಾಗಿ.
ಇವನು ಕೂಡ ದೇವರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದನು. ಆದರೂ 25ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಂದರೆ ಕೊನೆಯ ಅಧ್ಯಾಯಕ್ಕೆ ಬರುವಾಗ, ಆ ದಿವಸಗಳಲ್ಲಿ ಯಹೂದದಲ್ಲಿ ಘೋರವಾದ ಬರವಿತ್ತು. ಆ ಬರ, ಕ್ಷಾಮ, ಘೋರ ಕ್ಷಾಮದ ದೆಸೆಯಿಂದ ಪಟ್ಟಣದಲ್ಲಿರುವವರಿಗೆ ಊಟ ಸಿಗಲಿಲ್ಲ. ಆ ರೀತಿ ಇರುವಾಗ ಇವನು ಏನು ಮಾಡ್ತಾನೆ, ರಾತ್ರಿಯಲ್ಲಿ ಈ ಚಿತಿಕೆಯನ್ನು ಗೋಡೆಯಲ್ಲಿ ಒಂದು ದ್ವಾರವನ್ನು ಮಾಡಿಬಿಟ್ಟು ಅಲ್ಲಿಂದ ಅವನು ಮತ್ತು ಅವನ ಎಲ್ಲ ಸೈನಿಕರು ಅರಸನ ತೋಟದ ಬಳಿಯಿಂದ ಬಾಗಿಲಿನಿಂದ ಓಡೋಗ್ಬಿಡ್ತಾರೆ. ಆದರೆ ಈ ಕಸ್ದಿಯರು, ಈ ಬಾಬೆಲ್ನವರು ಅಷ್ಟು ಮಂದವಾದವರಲ್ಲ. ಅವರು ಕಂಡುಹಿಡಿದುಬಿಟ್ಟು ಅವರನ್ನು ಹಿಡಿದು ಅವನ ಎದುರಿನಲ್ಲಿನೇ, ಅಂದರೆ ಚಿದಿಕೆಯ ಎದುರಿನಲ್ಲಿನೇ ಅವನ ಮಕ್ಕಳನ್ನು ಕೊಂದುಬಿಟ್ಟು ಅವನಿಗೆ ಬೇಡಿ ಹಾಕಿ ಅವನ 2 ಕಣ್ಣುಗಳನ್ನು ಕಿತ್ತುಬಿಟ್ಟು ಬಾಬೇಲಿಗೆ ತೆಗೆದುಕೊಂಡು ಹೋಗ್ತಾರೆ. ಇವನು ಓಡಬಾರ್ದಾಗಿತ್ತು, ತಿರುಗಿ ಬೀಳಬಾರ್ದಾಗಿತ್ತು. ಯಾಕಂದರೆ ಇವನಿಗೆ ಹೆಸರೇ ಚೇಂಜ್ ಮಾಡಿಬಿಟ್ಟು ಬಾಬೇಲಿನ ಅರಸನು ಇವನನ್ನು ಆಳಿಕೆ ಮಾಡಲಿಕ್ಕೆ, ಅರಸನಾಗಿರ್ಲಿಕ್ಕಿದ್ದಾಗ ಇವನು ತಿರುಗಿ ಬಿದ್ದು ಗೋಡೆಯಲ್ಲಿ ದ್ವಾರ ಮಾಡಿಬಿಟ್ಟು ಸೈನಿಕರನ್ನು ಕರ್ಕೊಂಡು ಓಡೋಗ್ಬಿಡ್ತಾನೆ. ಆ ನಂತರ ಸ್ವಲ್ಪ ಸಮಯ ಆದಮೇಲೆ ಸೈನಿಕರು ಅವನ್ನು ಬಿಟ್ಟು ಓಡೋಗ್ಬಿಡ್ತಾರೆ. ಇವನು ಸಿಕ್ಕಿಬಿಡ್ತಾನೆ. ಆನಂತರ ಭಾಳ ವಿಷಾದಕರವಾದಂಥ ರೀತಿಯಲ್ಲಿ ಮುಕ್ತಾಯವಾಗ್ತದೆ ರೀ. ಆ ದೇಶದಲ್ಲಿ ಕೆಲವರು ಮಾತ್ರ, ಕೇವಲ 12ನೇ ವಚನ, ದೇಶದ ಜನರಲ್ಲಿ ಕೇವಲ ಬಡವರನ್ನು ಮಾತ್ರ ಬಿಟ್ಟುಬಿಟ್ಟು ಹೋಗ್ತಾನೆ ಬಾಬೇಲಿನ ಅರಸನು. ಆದರೆ ಅಲ್ಲಿದ್ದಂಥ ಬಾಬೇಲಿಗೆ ಇದ್ದಂಥ ಎಲ್ಲವನ್ನು ತಗೊಂಡು ಹೋಗ್ತಾರೆ, ಏನೇನಿತ್ತು ಎಲ್ಲ ಕೂಡ. ಅಷ್ಟೇ ಅಲ್ಲ, ಆ ಗೋಡೆ, ಆ ಆಲಯವನ್ನು ಯಾರು ಮುರಿದ್ರು ಅಥವಾ ಸುಟ್ಟುಬಿಟ್ರೆ ಅಂತ ಹೇಳ್ಬಿಟ್ಟು ನೋಡುವಾಗ ನೆಬೂಜರದಾನ್ ಎಂಬಂಥ ಒಬ್ಬ ಅಧಿಪತಿ, ಅವನು ಕಾವಲುದಂಡಿನ ಅಧಿಪತಿ, ಟಾಪ್ ಲೀಡರ್, ಅವನು ಮಿಲಿಟ್ರಿ ನಾಯಕನು. ಅವನು ಏನು ಮಾಡ್ತಾನೆ, ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ದೊಡ್ಡ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು. ಅವನ ಹೆಸರಿದೆ ನೆಬೂಜರದಾನ್ ಎಂಬಂಥ ಬಾಬೇಲ್ನ ಅಧಿಪತಿ. ಅವನು ಬಾಬೇಲ್ನ ಅರಸನ ಸೇವಕನಾಗಿರ್ತಾನೆ. ಅವನು ಆ ರೀತಿಯಾಗಿ ಸೊಲೊಮೋನ್ ಕಟ್ಟಿದಂಥ ಆ ಮಹಿಮೆ, ಪ್ರಭಾವ, ಆಲಯ ಎಲ್ಲ ಹೋಯಿತು. ಅಷ್ಟೇ ಅಲ್ಲದೆ ಅವನೇನು ಮಾಡ್ತಾನೆ, ಅಲ್ಲಿದ್ದಂಥ ಬಂಗಾರ ಅವುಗಳನ್ನೆಲ್ಲ ಕೂಡ ಅವನೇ ತಗೊಂಡ್ಬಿಡ್ತಾನೆ. ಮತ್ತು ಅಲ್ಲಿದ್ದಂಥ ಪೀಠಗಳು, ತಾಮ್ರ, ಲೆಕ್ಕವಿಲ್ಲದಷ್ಟು ತಾಮ್ರ, ಏನೇನೋ ಇದ್ದು ಎಲ್ಲ ಕೂಡ ಹಾಳಾಯಿತು ಬಾಬೇಲ್ ದೇಶದವರಿಂದ. ಬಾಬೇಲ್ ಅಂದರೆ ಗಲಿಬಿಲಿ. ಯೆರೂಸಲೇಮ್ ಅಂತ ಹೇಳಿದರೆ ಸಮಾಧಾನದ ನಗರ, ಸಮಾಧಾನದ ಪಟ್ಟಣದಲ್ಲಿ ಗಲಿಬಿಲಿ ಬಾಬೇಲ್. ಯಾಕಂದರೆ ದೇವರನ್ನು ಬಿಟ್ಟಾಗ ಸಮಾಧಾನಕ್ಕೆ ಸಮಾಧಾನವೇ ಇರೋದಿಲ್ಲ. ಅಂದರೆ ಸಮಾಧಾನ ಪಟ್ಟಣಕ್ಕೆ ಸಮಾಧಾನವೇ ಇರಲಿಲ್ಲ. ಆದ ಕಾರಣ ಆ ರೀತಿಯಾಗಿ ಆದಾಗ ಆ ದೇಶ ಯೆರೂಸಲೇಮನ್ನು ನೋಡಿಕೊಳ್ಳುವುದಕ್ಕೆ ಬಾಬೇಲಿನ ಅರಸನು ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ, ಯೆಹೂದ ದೇಶದಲ್ಲಿ ಉಳಿಸಿದ್ದ ಜನರ ಮೇಲೆ, ಮೋಸ್ಟ್ಲಿ ಅವರು ಬಡವರಿದ್ದರು, ಆ ಬಡವರ ಮೇಲೆ ಗೆದಲ್ಯ ಅಂತ ಹೇಳ್ಬಿಟ್ಟು ಒಬ್ಬನನ್ನು ಗವರ್ನರ್ ಆಗಿ ಅದನ್ನು ನೋಡಿಕೊಳ್ಳುವಂಥವನಾಗಿ ಮಾಡ್ತಾನೆ ರೀ, ಅಧಿಪತಿಯನ್ನಾಗಿ ನೇಮಿಸ್ತಾನೆ. ಅದು ಅಲ್ಲಿ ಕೂಡ ದೇವರ ಒಂದು ಮೆಚ್ಚುಗೆ. ದೇವರು ಜನರನ್ನು ಸೆರೆಯುವಾಗಲೂ ಕೂಡ ಸ್ವಲ್ಪ ದಯೆ ತೋರಿಸ್ತಾನೆ, ಬಡವರಿಗೆ ದಯೆ ತೋರಿಸ್ತಾನೆ, ಗೆದಲ್ಯನಿಗೆ ದಯೆ ತೋರಿಸ್ತಾನೆ. ಈ ಕಠಿಣವಾದ ಬಾಬೇಲ್ ಅರಸನ ಮುಖಾಂತರವಾಗಿ ದಯೆ. ಆದ ಕಾರಣ ಗೆದಲ್ಯನು ಬಾಬೇಲ್ನ ಅರಸನಿಂದ ಅಧಿಪತಿಯಾಗಿ ನೇಮಿಸಲ್ಪಟ್ಟನು.
ಅವನು ಹೇಳ್ತಾನೆ ಆ ಜನರಿಗೆ, ಗೆದಲ್ಯನು ಒಂದು ಧೈರ್ಯ ಕೊಡ್ತಾನೆ, ಹೆದರಬೇಡ್ರಿ, ಬಾಬೆಲಿನ ಅರಸನಿಗೆ ಒಳಗಾಗಿ ಇಲ್ಲೇ ಇರ್ರಿ, ಅವನ ಮಾತು ಕೇಳಿಕೊಂಡು ಇಲ್ಲೇ ಇರ್ರಿ, ಆಗ ನಿಮಗೆ ಸುಖವಾಗುವುದು ಎಂಬುದಾಗಿ 25ನೇ ಅಧ್ಯಾಯ 24ನೇ ವಚನದಲ್ಲಿ ಇರುವಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ ರೀ. ಹಾಗಿದ್ರೂ ಕೂಡ ಇಷ್ಮಾಯಲ್ ಅಂತ ಒಬ್ಬನಿದ್ದಂತೆ, ಇವನು ಬೇರೆ ಇಷ್ಮಾಯಲ್ನು 10 ಮಂದಿ ಆಳುಗಳನ್ನು ಕರ್ಕೊಂಡು ಬಂದು ಗೆದಲ್ಯನನ್ನು, ಅವನ ಸಂಗಡ ಇದ್ದಂಥ ಯಹೂದ್ಯರನ್ನು, ಖಸ್ದಿಯರನ್ನು ಕೊಂದುಬಿಡ್ತಾನೆ. ಬೇಕಾಗಿರಲಿಲ್ಲ ಇಂಥ ಒಂದಿದು. ಆ ರೀತಿಯಾಗಿ ಮಾಡಿಬಿಟ್ಟು ಇದ್ದಾಗ ಏನಾಗ್ತದೆ, ಎಲ್ಲ ಚಿಕ್ಕವರು ದೊಡ್ಡವರು ಏನು ಮಾಡಿಬಿಡ್ತಾರೆ. ಈಗ ಎಲ್ಲಿ ನೆಬುಕದ್ನೆಚ್ಚರನು ಬಾಬೆಲಿನ ಅರಸನು ತಮಗೆ ಏನಾದರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಎಲ್ಲ ಚಿಕ್ಕವರು ದೊಡ್ಡವರು ಸೇನಾಪತಿಗಳು ಕಸ್ದಿಯರಿಗೆ ಹೆದರಿ ಐಗುಪ್ತ ದೇಶಕ್ಕೆ ಓಡಿ ಹೋಗ್ಬಿಡ್ತಾರೆ. ಇದು ಕೂಡ ಒಂದು ಟ್ವಿಸ್ಟ್ ಇದ್ದಂಗೆ ಕಥೆಯಲ್ಲಿ ತಿರುವು. ಸರಿ, 25ನೇ ಅಧ್ಯಾಯ ಈ ರೀತಿಯಾಗಿ ಸಾಗುವಂಥದ್ದು ಭಾಳ ವಿಷಾದಕರ ಕೊನೆಯ ಒಂದು ಅಧ್ಯಾಯ. ಯಾಕಂತ ಹೇಳಿದ್ರೆ ಇಸ್ರೇಲಿಗಾಗಲೇ ಹೋಗ್ಬಿಟ್ಟಿದೆ ಆ ದೇಶವನ್ನು. ಅಶ್ಶೂರ್ಯ ಅರಸನು ತೆಗೆದು ಹಾಕಿಬಿಟ್ಟಿದ್ದಾನೆ. ಆ ದೇಶಕ್ಕೆ ಜನರು ಇಲ್ಲದ ಕಾರಣ ಬೇರೆ ಜನರನ್ನು ಆ ದೇಶದಲ್ಲಿ ಸಮಾರ್ಯ ಎಂಬ ಸ್ಥಳದಲ್ಲಿ ಜನರನ್ನು ಆ ಅಶ್ಶೂರ್ಯದ ಅರಸನು ತಂದಿಡ್ತಾನೆ. ಈಗ ಯಹೂದ ಕೂಡ ಇಲ್ಲ. ಯಹೂದ ದೇಶವನ್ನು ಕೂಡ ಬಾಬೆಲ್ ಅರಸನು ಬಂದು ಅಲ್ಲಿದ್ದಂಥ ಜನರನ್ನೆಲ್ಲ ತೆಗೆದು ಹಾಕಿ ಆಲಯವನ್ನು ಕೆಡವಿ, ಗೋಡೆಯನ್ನು ಕೆಡವಿ, ದೊಡ್ಡ ದೊಡ್ಡ ಮನೆಗಳನ್ನು ಕೆಡವಿ, ಹೌದು ಅರಮನೆಯನ್ನು ಕೂಡ ಕೆಡವಿ, ಆಲಯದಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಬಂಗಾರವನ್ನೆಲ್ಲ ತೆಗೆದುಕೊಂಡು ಹೋಗಿ, ಹಾಗಿದ್ದರೂ ಸ್ವಲ್ಪ ದೇವರ ಕರುಣೆ, ಫೇವರ್ ಆಫ್ ಗಾಡ್ ಕೆಲವು ಜನರ ಮೇಲಿತ್ತು. ಆದರೆ ಎಂಥವ್ರ ಮೇಲೆ ಅಂದರೆ ಬಡವರ ಮೇಲೆ. ಬಡವರನ್ನು ಬಿಟ್ಟು ಹೋಗಿದ್ದ ಬಾಬೆಲಿನ ಅರಸನು. ಇನ್ನು ಕೆಲವು ಜನರು ಕೂಡ ಅಲ್ಲಿದ್ದರು. ಅಂಥವ್ರಿಗೆ ಗೆದಲ್ಯ ಎಂಬವನನ್ನು ಗವರ್ನರ್ ಆಗಿ ಅಧಿಪತಿಯಾಗಿ ಮಾಡಿದಾಗ ಅವನು ಕೂಡ ಇಷ್ಮಾಯಲ್ ಎಂಬಂಥ ವ್ಯಕ್ತಿ ಬಂದು ಕೊಂದುಬಿಡ್ತಾರೆ. ಕಡೆಗೇನಾಯಿತು, ಭಾಳ ಆಶ್ಚರ್ಯವಾದಂಥ ಒಂದು ಘಟನೆ ಕಾದಿದೆ. ಅದನ್ನು ನಾವೀಗ ನೋಡ್ಕೊಳ್ಳೋಣ ಬನ್ನಿರಿ. ಅಲ್ಲಿ ಒಂದು ಬದಲಾವಣೆ. ಯಾಕಂದರೆ ಎವಿಲ್ಮೆ ರೋದಕನು ಅಂತ ಹೇಳ್ಬಿಟ್ಟು, ಎವಿಲ್ಮೆ ರೋದಕನು ಎಂಬ ಹೊಸ ಅಧಿಪತಿ ಅಥವಾ ರಾಜನ ಆಳಿಕೆಯಲ್ಲಿ ಯಹೂದದ ಅರಸನಾದ ಯೆಹೋಯಾಕೀನನು, ಸ್ವಲ್ಪ ಮುಂಚೆ ಬೇರೆ ಒಬ್ಬ ಅರಸನು ಅವನನ್ನು ಅರೆಸ್ಟ್ ಮಾಡಿದ್ನಲ್ವ, ಬಾಬೆಲ್ನ ಅರಸನಾದಂಥ ನೆಬುಕದ್ನೆಚ್ಚರನು ಅವನನ್ನು ಸೆರೆ ಹಿಡಿದಿದ್ದ. ಅವನು ರಾಜನಾಗಿದ್ದಾಗ, ಯಹೂದದ ರಾಜನಾಗಿದ್ದಾಗ. ಈಗ ಏನಾಯಿತು, ಯೆಹೋಯಾಕೀನನು ಸೆರೆಯ 37ನೇ ವರ್ಷದ 12ನೇ ತಿಂಗಳಿನ 37 ವರ್ಷ ಆಯಿತು. ಈಗ 38ನೇ ವರ್ಷ ಆಗ್ತಾ ಇದೆ. ಇನ್ನೇನು ನನಗೆ ನಿರೀಕ್ಷೆ ಇಲ್ಲ, ಮುಗಿತೇನೋ, ಜೀವಮಾನವೆಲ್ಲ ಇಟ್ಬಿಡ್ತೀನಿ. ಒಬ್ಬ ರಾಜನು ನೆಬುಕದ್ನೆಚ್ಚರನು ಹೋಗಿ ಈಗ ಇನ್ನೊಬ್ಬ ಎವಿಲ್ ಮೆರೋದಕ್, ವಿಚಿತ್ರ ಹೆಸರು ಅಲ್ವಾ, ಎವಿಲ್ ಮೆರೋದಕ್ ಅಂತ ಹೇಳ್ಬಿಟ್ಟು ಆ ಬಾಬೆಲ್ನ ಅರಸನಿದ್ದನು. ಆ ಹೊಸ ಅರಸನು ಆ ಒಂದು ಹೊಸ ಅರಸುತನವನ್ನು ತಕ್ಕೊಂಡ ಮೊದಲನೇ ವರ್ಷದಲ್ಲಿ ಏನಾಯ್ತಂತ ನೋಡುವಾಗ, ಈಗಾಗಲೇ ಯೆಹೋಯಾಕೀಮನು ಸತ್ತೋಗಿದ್ದ ಮತ್ತು ಅವನ ಮಗನಾದಂಥ ಯೆಹೋಯಾಕೀನ ಅಂತ ಹೇಳಿದರೆ ಸ್ಥಾಪಿಸಲ್ಪಡುವನು, ಯೆಹೋವನಿಂದ ಸ್ಥಾಪಿಸಲ್ಪಡುವವನು ಎಂಬ ಹೆಸರಿರುವಂಥವನ್ನು ಬಾಬೆಲ್ನ ಅರಸನು ಅವನನ್ನು ಸೆರೆಯಾಳಾಗಿ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿಬಿಟ್ಟಿರ್ತಾನೆ. ಹಾಕಿ 1 ವರ್ಷ, 2 ವರ್ಷ, 10 ವರ್ಷ, 20 ವರ್ಷ, 37ನೇ ವರ್ಷ, ಇನ್ನೇನು ಹತ್ರ 38ನೇ ವರ್ಷ
ಆಗಲಿಕ್ಕಿದೆ, ನಿರೀಕ್ಷೆ ಇಲ್ಲವಾ ನನಗೆ ಎಂಬುದಾಗಿ ಬಹುಶಃ ಅವನು ಕೂತಿರ್ಬೋದು. ಅಥವಾ 38 ವರ್ಷಗಳಿಂದ ಅವನು ತನ್ನ ಅಜ್ಜ ಹೇಳಿದಂಥ ಯೋಷಿಯನ ಕುರಿತಾಗಿ ಅವನಿಗೆ ಯೋಚನೆ ಬಂದಿರಬಹುದು, ಅಥವಾ ಪಶ್ಚಾತ್ತಾಪ ಪಡಲಿಕ್ಕೆ ಸಾಕಷ್ಟು ಅನುಕೂಲ ಸಿಕ್ಕಿರ್ಬೋದು. ಯೋಷಿಯನ ಮುಖಾಂತರವಾಗಿ ಆದಂಥ ಭಕ್ತಿ ಸಂಜೀವನವನ್ನು ಜೈಲಿನಲ್ಲಿ ಅವನು ನೆನಪು ಮಾಡಿಕೊಂಡಿದ್ದನ ಏನೋ ಗೊತ್ತಿಲ್ಲ. ಆದರೆ ಒಟ್ಟು ಅವನಿಗೆ, ಯೆಹೋಯಾಕೀನನಿಗೆ ದೇವರ ದಯೆ ದೊರಕ್ತದೆ. ಯಾರ ಮುಖಾಂತರವಾಗಿ? ಎವಿಲ್ ಮೆರೋದೆಕ್ ಎಂಬವನ ಮುಖಾಂತರ. ಎವಿಲ್ ಮೆರೋದೆಕ್ ಅಂತ ಹೇಳಿದರೆ, ಎವಿಲ್ ಅಂದರೆ ಸೈನಿಕನು, ಮೆರೋದೆಕ್ ಅಂತ ಹೇಳಿದರೆ ಆ ಒಂದು ಸ್ಥಳದ ಹೆಸರು. ಮೆರೋದೆಕ್ಕನ ಸೈನಿಕ ಎಂಬಂಥ ಹೆಸರಿರುವಂಥ ಅರಸನು ದಯೆ ತೋರಿಸ್ತಾನೆ. ದ ಫೇವರ್ ಆಫ್ ಗಾಡ್. ಎಷ್ಟು ದಯೆ ತೋರಿಸ್ತಾನೆ ಅಂದರೆ 7 ಸಂಗತಿಗಳು ನಡೀತದ್ರಿ. 7 ways the favor of God comes to ಜೆಹೋಯಾಕೀನ್. ಮೊದಲನೇದಾಗಿ 37ನೇ ವರ್ಷ ಅವನು ಸೆರೆಯಲ್ಲಿ, ಹತ್ರ 38ನೇ ವರ್ಷ ಅಂತ ಹೇಳೋಣ, 38ನೇ ವರ್ಷ. ಆದರೆ ಇವನು ರಾಜನಾಗಿ ಬಂದು ಮೊದಲನೇ ವರ್ಷ ಆಗಿರ್ತದೆ. ಏನಾಗ್ತದೆ? ಯೆಹೋಯಾಕೀನನನ್ನು ಸೆರೆಮನೆಯಿಂದ ಮೊದಲನೇದು ಬಿಡಿಸಿ, ಬಹುಶಃ ಅವನು ವಯಸ್ಸಾಗಿರ್ಬೋದೇನೋ, ಸಂಬಂಧಿಕನಾದ ಯೋಷಿಯನ ಸಂಬಂಧಿಕನು, ಮೊಮ್ಮಗ, ಆದ ಕಾರಣ ಅವನಿಗೆ ಸೆರೆಯಿಂದ ಬಿಡುಗಡೆ ಆಗ್ತದೆ. ಅದು ಗುಡ್ ನ್ಯೂಸ್ ಅಲ್ವಾ? ದೇವರ ಒಂದು ಮೆಚ್ಚುಗೆ, ಫೇವರ್ ಆಫ್ ಗಾಡ್, ಪುನಃಸ್ಥಾಪನೆ. ಎರಡನೇದಾಗಿ ಅವನನ್ನು ಮೇಲಕ್ಕೆ ಎತ್ತಿದನು. ವಾವ್! ಸೆರೆಯಾಳಾಗಿದ್ದಂಥ ಯೆಹೋಯಾಕೀನನು ಕೆಳಗಿದ್ದಂಥ ಸ್ಥಿತಿಯಿಂದ ಮೇಲಕ್ಕೆ ಬರ್ತಾನೆ. ಆತ್ಮಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸ್ವತಂತ್ರವಾಗಿ ಮೇಲಕ್ಕೆ ಎತ್ತಿದನು. ಎರಡನೇ ದೇವರ ಫೇವರ್. ಮೂರನೇದಾಗಿ ಅವನೊಡನೆ ಪ್ರೀತಿಯಿಂದ ಮಾತನಾಡಿ. ವಾವ್! ಬಾಬೆಲ್ ಅರಸರು, ಬಾಬೆಲ್ ಅಂದರೆ ಗಲಿಬಿಲಿ, ಆ ಗಲಿಬಿಲಿ ಅರಸರು ಅಷ್ಟು ಪ್ರೀತಿಯಿಂದ ಮಾತಾಡೋರಲ್ಲ. ಆದರೆ ಈ ಎವಿಲ್ ಮೆರೋದಕನು ಏನು ಮಾಡ್ತಾನೆ? ಪ್ರೀತಿಯಿಂದ ಅವನ ಹತ್ರ ಮಾತನಾಡಿ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಎಲ್ಲ ಅರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. ಈಗ ಎವಿಲ್ ಮೆರೋದಕನು ಮಹಾರಾಜ, ದೊಡ್ಡ ಅಧಿಪತಿ. ತನ್ನ ಜೊತೆಯಲ್ಲಿ ಎಷ್ಟೊಂದು ಜನರು, ಬಾಬೇಲಿನ ಅರಸುಗಳು ಬೇರೆ ಇದ್ದಾರೆ. ಈ ಅರಸರ ಅರಸನು ಇವನು. ಅಂಥದ್ರಲ್ಲಿ ಅರಸುಗಳಲ್ಲಿ ಇವನಿಗೆ, ಎಲ್ಲ ಅರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಡ್ತಾನ್ರಿ. ವಾವ್! ಅದು ದೇವರ ದಯ ಅಲ್ವಾ? ಒಬ್ಬ ವಿಶ್ವಾಸಿ ಸೆರೆಯಾಳಾಗಿದ್ದಂಥವನಿಗೆ ಆ ಉನ್ನತ ಸ್ಥಾನಕ್ಕೆ ಅವನು ತಗೊಂಬರ್ತಾನೆ. ಯೆಹೋಯಾಕೀನನು ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ, ಅದು ಕೂಡ ದೇವರ ಒಂದು ಮೆಚ್ಚುಗೆ. ಯಾಕಂದರೆ ಕೈದಿಗಳ ಡ್ರೆಸ್ ಒಂಥರ ಇರ್ತದೆ. ಜೀವದಿಂದಿರುವವರಿಗೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡಿದನು. ಅವನ ಜೊತೆಗೆ ಅವನಿಗೆ ಬೇಕಾದ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಅರಸನಿಂದಲೇ ಅವನಿಗೆ ದೊರಕುತ್ತಿತ್ತು ಅಂತ ಹೇಳ್ಬಿಟ್ಟು ಆ ವಾಕ್ಯ, ಆ ಅಧ್ಯಾಯ, ಆ ಪುಸ್ತಕ ಮುಕ್ತಾಯವಾಗ್ತದೆ. ಆಶ್ಚರ್ಯ ಅಲ್ವಾ? ದೇವರಿದನ್ನು ನಮ್ಮ ಜೀವನದಲ್ಲಿ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 2ನೇ ಅರಸುಗಳ ಗ್ರಂಥ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ, ಇಡೀ 2ನೇ ಅರಸುಗಳ ಗ್ರಂಥವನ್ನೇ ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25. And it came to pass in the 9th year of his reign, in the 10th month, in the 10th day of the month, that Nebuchadnezzar king of Babylon came, he and all his host, against Jerusalem, and pitched against it, and they built forts against it round about. And the city was besieged unto the 11th year of King Zedekiah.
And on the 9th day of the 4th month the famine prevailed in the city, and there was no bread for the people of the land. And the city was broken up, and all the men of war fled by night by the way of the gate between two walls, which is by the king's garden. Now the Chaldees were against the city round about, and the king went the way toward the plain. And the army of the Chaldees pursued after the king, and overtook him in the plains of Jericho. And all his army were scattered from him. So they took the king, and brought him up to the king of Babylon to Riblah, and they gave judgment upon him. And they slew the sons of Zedekiah before his eyes, and put out the eyes of Zedekiah, and bound him with fetters of brass, and carried him to Babylon. And in the 5th month, on the 7th day of the month, which is the 19th year of King Nebuchadnezzar, king of Babylon, came Nebuzaradan, captain of the guard, a servant of the king of Babylon, unto Jerusalem. And he burnt the house of the Lord, and the king's house, and all the houses of Jerusalem, and every great man's house burnt he with fire. And all the army of the Chaldees that were with the captain of the guard brake down the walls of Jerusalem round about. Now the rest of the people that were left in the city, and the fugitives that fell away to the king of Babylon, with the remnant of the multitude, did Nebuzaradan, the captain of the guard, carry away. But the captain of the guard left of the poor of the land to be vine-dressers and husbandmen. And the pillars of brass that were in the house of the Lord, and the bases, and the brazen sea that was in the house of the Lord, did the Chaldees break in pieces, and carried the brass of them to Babylon. And the pots, and the shovels, and the snuffers, and the spoons, and all the vessels of brass wherewith they ministered, took they away. And the firepans, and the bowls, and such things as were of gold, in gold, and of silver, in silver, the captain of the guard took away. The 2 pillars, 1 sea, and the bases which Solomon had made for the house of the Lord, the brass of all these vessels was without weight. The height of the 1 pillar was 18 cubits, and the chapiter upon it was brass, and the height of the chapiter 3 cubits, and the wreathen work and pomegranates upon the chapiter round about, all of brass. And like unto these had the 2nd pillar with wreathen work. And the captain of the guard took Seraiah the chief priest, and Zephaniah the 2nd priest, and the 3 keepers of the door. And out of the city he took an officer that was set over the men of war, and 5 men of them that were in the king's presence, which were found in the city, and the principal scribe of the host, which mustered the people of the land, and 60 men of the people of the land that were found in the city. And Nebuzaradan, captain of the guard, took these, and brought them to the king of Babylon to Riblah. And the king of Babylon smote them, and slew them at Riblah in the land of Hamath. So Judah was carried away out of their land. And as for the people that remained in the land of Judah, whom Nebuchadnezzar king of Babylon had left, even over them he made Gedaliah the son of Ahikam the son of Shaphan ruler. And when all the captains of the armies, they and their men, heard that the king of Babylon had made Gedaliah governor, there came to Gedaliah to Mizpah even Ishmael the son of Nethaniah, and Johanan the son of Kareah, and Seraiah the son of Tanhumeth, the Netophathite, and Jaazaniah the son of a Maacathite, they and their men. And Gedaliah sware to them and to their men, and said unto them, Fear not to be the servants of the Chaldees. Dwell in the land, and serve the king of Babylon, and it shall be well with you. But it came to pass in the 7th month that Ishmael the son of Nethaniah the son of Elishama of the seed royal came, and 10 men with him, and smote Gedaliah, that he died, and the Jews and the Chaldees that were with him at Mizpah. And all the people, both small and great, and the captains of the armies, arose and came to Egypt, for they were afraid of the Chaldees. And it came to pass in the 37th year of the captivity of Jehoiakim king of Judah, in the 12th month, on the 7th and 20th day of the month, that Evil-Merodach king of Babylon, in the year that he began to reign, did lift up the head of Jehoiakim king of Judah out of prison. And he spake kindly to him, and set his throne above the throne of the kings that were with him in Babylon, and changed his prison garments. And he did eat bread continually before him all the days of his life. And his allowance was a continual allowance given him of the king, a daily rate for every day, all the days of his life.